ಸಭಾಧ್ಯಕ್ಷರೇ, ಹರಿಹರ ವಿಧಾನಸಭಾ ವ್ಯಾಪ್ತಿಯ ಚಿಕ್ಕಬಿದ್ರಿ ಗ್ರಾಮದ ಸರ್ವೆ ನಂಬರ್ 12, 13, 14 ಮತ್ತು 15 ಹೊಂದಿಕೊಂಡು ಹರಿಯುವ ಹದ್ದಿಗಿಡದ ಹಳ್ಳ. ಈ ಹಳ್ಳದ ಬಗ್ಗೆ 2-3 ಬಾರಿ ಸದನದಲ್ಲಿ ನಾನು ಪ್ರಶ್ನೆ ಕೇಳಿದ್ದೀನಿ. ಹಳ್ಳವನ್ನು ನಾನು ನೇರವಾಗಿ ಹೇಳ್ತೀನಿ, ಸಮಯ ಆಗಿದೆ. ಅಲ್ಲಿ ದಿನಾಂಕ 24 ಅಂತ ಇದೆ, ಆದರೆ ಇವತ್ತು 25 ಬುಧವಾರ ಆಗಿಬಿಟ್ಟಿದೆ. ಆಗಲೇ ತಾವು ಸದಸ್ಯರ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ಸದನ ಚೆನ್ನಾಗಿ ನಡಿಬೇಕು ಅಂತಕ್ಕಂಥ ಕಾರಣದಿಂದ ತಾವು ಬಹಳ ಶ್ರಮ ಪಡ್ತಾ ಇದ್ದೀರ, ಧನ್ಯವಾದ. ಆದರೆ ಈ ಸದನದಲ್ಲಿ ನಾವು ಕೇಳ್ತಕ್ಕಂಥ ಪ್ರಶ್ನೆಗೆ ತಪ್ಪು ಉತ್ತರವನ್ನು ದಾವಣಗೆರೆಯ ಜಿಲ್ಲಾಡಳಿತ ಸದನಕ್ಕೆ ಕೊಡ್ತಾ ಇದೆ ಅಂದರೆ ನಿಜವಾಗ್ಲೂ ದಾವಣಗೆರೆ ಜಿಲ್ಲಾಡಳಿತಕ್ಕೆ ಸದನ, ವಿಧಾನಸಭೆ ಅಂತಕ್ಕಂಥ ಗೌರವ ಇದೇನೋ ಇಲ್ಲೋ ಅಂತಕ್ಕಂಥದ್ದು. ಈಗ ಏನು ಉತ್ತರವನ್ನು ಕೊಟ್ಟಿದ್ದಾರೆ, ಈ ಉತ್ತರ ಇದನ್ನ ನಾನು ಚೀಫ್ ಸೆಕ್ರೆಟರಿಗೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ತನಿಖೆ ಆಗಬೇಕು ಅಂತೇಳಿ ಒಂದು ತಂಡ ರಚನೆ ಮಾಡಿರ್ತಕ್ಕಂಥ ಉತ್ತರ ಇದು. ಆದರೆ ಇದೇ ಪ್ರಶ್ನೆಯನ್ನು ಸದನದಲ್ಲಿ 18/8/25 ನಾನು ಕೇಳಿದಂಥ ಸಂದರ್ಭದಲ್ಲಿ ರೈತರು ಏನೋ ಹಳ್ಳ ಏನೋ ಮಾಡಿದ್ರು, ನಾವು ಅದನ್ನು ಸರಿ ಮಾಡಿದ್ವಿ, ಏನಾಗಿಲ್ಲ, ಎಲ್ಲ ಸರಿ ಇದೆ ಅಂತೇಳಿ ಸದನಕ್ಕೆ ತಪ್ಪು ಉತ್ತರ ಕೊಟ್ಟರು. ತದನಂತರ ನಾನು 73 ಅಡಿ ಮತ್ತೆ ಪ್ರಶ್ನೆಯನ್ನ ಕೇಳಿದೆ. ಆ ಸಂದರ್ಭದಲ್ಲಿ ಅವರೇನು ಹೇಳಿದ್ರು, ಹಳ್ಳ ಎಲ್ಲ ಸರಿ ಇದೆ, ಇಲ್ಲಿ ಯಾವುದೇ ತಪ್ಪಾಗಲಿ ಹಳ್ಳವನ್ನು ಮುಚ್ಚುವಂಥದ್ದಾಗಲಿ ಆಗಿಲ್ಲ ಅಂತಕ್ಕಂಥ ಉತ್ತರವನ್ನು ಕೊಟ್ಟರು. ಆದರೆ ಈಗ ನಾನು ಇದು ತನಿಖೆ ಆಗಬೇಕು ಅಂತೇಳಿ 1 ವರ್ಷದಿಂದ ಚೀಫ್ ಸೆಕ್ರೆಟರಿ ಅವರ ಮೇಲೆ ಒತ್ತಡ ಹಾಕಿದಂಥ ಸಂದರ್ಭದಲ್ಲಿ ವಿಶೇಷ ತಂಡವನ್ನು ರಚನೆ ಮಾಡಿ ಈಗ ನನಗೆ ಉತ್ತರ ಕೊಟ್ಟಿದ್ದಾರೆ. ಸುಮಾರು 2 ಕಿಲೋಮೀಟರ್ 35 ಮೀಟರಿಂದ 50 ಮೀಟರ್ ಇರ್ತಕ್ಕಂಥ ಹಳ್ಳವನ್ನು ಮುಚ್ಚಿದ್ದಾರೆ, ಒಂದು ಸಣ್ಣ ಚಾನಲ್ ಆಗಿ ಮಾಡಿದ್ದಾರೆ. ಶಾಸಕರು ಪತ್ರ ಕೊಟ್ಟು ಗಮನಕ್ಕೆ ತಂದ ನಂತರ ಆ ಒಂದು ಸಾಕ್ಷ್ಯ ನಾಶ ಮಾಡತಕ್ಕಂಥ ಪ್ರಯತ್ನ ಕೂಡ ನಡೀತು ಅಂತಕ್ಕಂಥ ವರದಿಯನ್ನ ಇವತ್ತು ಸರ್ಕಾರವೇ ನನಗೆ ಕೊಟ್ಟಿದೆ. ವಿಶೇಷ ತಂಡ ರಚನೆ ಮಾಡಿ ಸರ್ಕಾರ ಕೊಟ್ಟಿದೆ. ಇದು ಒಂದು. ಇನ್ನೊಂದು, ದುಗ್ಗಾವತಿ, ಹರಪನಹಳ್ಳಿ ತಾಲೂಕಿನ ದುಗ್ಗಾವತಿ ಗ್ರಾಮದ ಸರ್ವೆ ನಂಬರ್ 1ರಿಂದ 7ರಲ್ಲಿ ಯಾವ ಬೆಳೆ ಬೆಳೀತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಕೇಳಿದ್ವಿ ಸದನಕ್ಕೆ. ಆಗ ಸದನಕ್ಕೆ ಅವರು ಉತ್ತರ ಕೊಟ್ಟರು, ಅಲ್ಲಿ ಕಾರ್ಖಾನೆ ಇದೆ ಅಂತಕ್ಕಂಥ ಉತ್ತರವನ್ನ ಸದನಕ್ಕೆ ಕೊಟ್ಟರು. ನಂತರ ಈಗ ನಾವು ಎಲ್ಲ ಸಾಕ್ಷಿಗಳನ್ನ ಮುಖ್ಯ ಕಾರ್ಯದರ್ಶಿಯವರಿಗೆ ಕೊಟ್ಟ ಮೇಲೆ ಆ ತನಿಖಾ ತಂಡ ತನಿಖಾ ಪ್ರಾರಂಭ ಮಾಡಿದ ಮೇಲೆ ಈಗ ನಮಗೆ ಉತ್ತರ ಕೊಟ್ಟಿದ್ದಾರೆ. ಇಲ್ಲಿ ಸುಮಾರು 100 ಎಕರೆ ಅಡಿಕೆಯನ್ನು ಬೆಳೆದಿದ್ದಾರೆ ಅಂತ. ಏನು ಸ್ವಾಮಿ ಇದು? ಸದನಕ್ಕೆ ಉತ್ತರ ಕೊಡೋದಂದ್ರೆ ದಾವಣಗೆರೆ ಜಿಲ್ಲಾಡಳಿತ ಮತ್ತು ವಿಜಯನಗರ ಜಿಲ್ಲಾಡಳಿತಕ್ಕೆ ಹುಡುಗಾಟನಾ? ನಾವ್ಯಾಕೆ 12 ಗಂಟೆ 1 ಗಂಟೆ ತನಕ ಈ ಸದನದಲ್ಲಿ ಪ್ರಶ್ನೆ ಕೇಳಬೇಕು, ನಿಮ್ಮ ಉತ್ತರವನ್ನು ನಾವು ಕೇಳಬೇಕು ಅಂದ್ರೆ ನಿಜವಾಗ್ಲೂ ದಾವಣಗೆರೆ ಜಿಲ್ಲಾಡಳಿತ, ನಾನು ಏಪ್ರಿಲ್ 25ರಂದು ಚೀಫ್ ಸೆಕ್ರೆಟರಿ ಲೆಟರ್ ಕೊಟ್ಟಿದ್ದೀನಿ. ಇನ್ನ 8-10 ದಿನದಲ್ಲಿ 1 ವರ್ಷ ಆಗ್ತದೆ. 3 ಬಾರಿ ಉತ್ತರ ನನಗೆ ಕೊಟ್ಟಿದ್ದಾರೆ. ಒಮ್ಮೆಯೂ ಕೂಡ ಜಿಲ್ಲಾಧಿಕಾರಿ ಆ ಸ್ಥಳಕ್ಕೆ ಹೋಗಿಲ್ಲ. ಒಬ್ಬ ಶಾಸಕರು ನೇರವಾಗಿ ಒಬ್ಬ ಹಿರಿಯ ಶಾಸಕ ಮತ್ತು ಜಿಲ್ಲಾ ಸಚಿವರ ಒಡೆತನದ ಕಾರ್ಖಾನೆಯ ಬಗ್ಗೆ ಅಪಾದನೆ ಮಾಡ್ತಾ ಇದ್ದಾನೆ, ಸದನದಲ್ಲಿ ಪ್ರಶ್ನೆ ಎತ್ತುತ್ತಿದ್ದಾರೆ ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿ ಬೇಡವಾ? ಇಷ್ಟೊಂದು ಸುಳ್ಳು ಉತ್ತರಗಳನ್ನ, ಇದು ಕೇವಲ 2 ಉತ್ತರ. ಈ ತಪ್ಪು ಉತ್ತರಕ್ಕೆ ತನಿಖೆಯಿಂದ ನ್ಯಾಯ ಸಿಕ್ಕಿದೆ. ಆದರೆ ಈ ರೀತಿಯ ಇನ್ನು 3-4 ವಿಚಾರಗಳು
ತನಿಖಾ ಹಂತದಲ್ಲಿದೆ. ಇಷ್ಟೊತ್ತಿಗೆ ಅವ್ರು ತನಿಖಾ ವರದಿ ಕೊಡಬಹುದಾಗಿತ್ತು. ಆದರೆ ಸರ್ಕಾರ, ಒಬ್ಬರು ಸಚಿವರು, ಅದರಲ್ಲೂ ಒಂದು ಉಪಚುನಾವಣೆ ನಡೀತಾ ಇದೆ ದಾವಣಗೆರೆಯಲ್ಲಿ, ಅವರ ಮನೆತನದ ಈ ಹಗರಣ ಅಂತೇಳಿ ಆ ಮೂರನ್ನು ಕೂಡ ಅಧಿಕಾರಿಗಳು ನನಗೆ ವರದಿಯನ್ನು ಕೊಡ್ಲಿಕ್ಕೆ ತಡ ಮಾಡ್ತಾ ಇದ್ದಾರೆ. ಆದ್ರೆ ಆ ವರದಿಯನ್ನು ನಾನು ನೋಡಿದ್ದೀನಿ. ಈ ಸದನಕ್ಕೆ ನೀಡಿದಂತ 5 ವರದಿಗಳು ಕೂಡ ಸುಳ್ಳು ಉತ್ತರ. ಮನೆ ಸಚಿವರೇ, ಈ ಉತ್ತರ ಹೇಗಿದೆ ಅಂದ್ರೆ ಮಲ್ಲಿಕಾರ್ಜುನರವರು ಅಧಿಕಾರಿಗಳಿಗೆ ಎದುರಿಸಿ ಬೆದರಿಸಿ ಸುಳ್ಳು ಉತ್ತರ. ಮನೆ ಸಚಿವರೇ, ಈ ಉತ್ತರ ಹೇಗಿದೆ ಅಂದ್ರೆ ದಾವಣಗೆರೆ ಜಿಲ್ಲಾ ಸಚಿವರಾದಂತ ಮಲ್ಲಿಕಾರ್ಜುನರವರು ಅಧಿಕಾರಿಗಳಿಗೆ ಎದುರಿಸಿ ಬೆದರಿಸಿ ಸದನಕ್ಕೆ ತಪ್ಪು ಉತ್ತರ ಕೊಡಿಸ್ತಾರೆ ಅಂತಂದ್ರೆ ಮಾನ್ಯ ಸಚಿವರು ಇವತ್ತು ನಾವು ಕೆಲಸ ಹೇಗ್ ಮಾಡೋದು? ಹರೀಶ್ ಮನೆ ಸಚಿವರು ಉತ್ತರ ಕೊಡ್ತಾರೆ. ಈ ಒಂದು ಹರಿಹರ ವಿಧಾನಸಭಾ ವ್ಯಾಪ್ತಿಯಲ್ಲಿ ಬರುವಂತ ಚಿಕ್ಕಬಿದಿರಿ ಗ್ರಾಮದ ಸರ್ವೆ ನಂಬರ್ 12, 13, 14ರಲ್ಲಿ ಒಂದು ಹಳ್ಳದಲ್ಲಿ ಏನಿರ್ತಕ್ಕಂಥ ಜಮೀನು ಬಗ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ಪ್ರಸ್ತಾಪ ಮಾಡಿ ಅವರಿಗೆ ಉತ್ತರನ ಪಡ್ಕೊಂಡಿದ್ದಾರೆ. ಅವರು ಸಮರ್ಪಕವಾಗಿ ಉತ್ತರ ಸಿಕ್ಕಿಲ್ಲ ನನಗೆ ಅನ್ನುವಂಥ ವಾದವನ್ನು ಹೇಳ್ತಾ ಇದ್ದಾರೆ. ಮತ್ತೆ ಅಲ್ಲಿ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಇದನ್ನೆಲ್ಲ ಕೂಲಂಕುಷವಾಗಿ ಫಾರೆಸ್ಟ್ ಇಲಾಖೆ, ರೆವಿನ್ಯೂ ಇಲಾಖೆ ಜಂಟಿಯಾಗಿ ಸರ್ವೆ ಮಾಡೋದಾಗ್ಲಿ ಮತ್ತು ಇನ್ನು ಅದು ಒಂದು ತನಿಖಾ ಮಾಡಿ ವರದಿ ಕೊಡಬೇಕು ಅಂತೇಳಿ ವರದಿ ನಿರೀಕ್ಷೆಯಲ್ಲಿದೆ. ಸುದೀರ್ಘವಾದಂಥ ಉತ್ತರನ ಕೊಟ್ಟಿದ್ದೀವಿ. ಇನ್ನು ಅದರ ಪ್ರಾದೇಶಿಕ ಜನರಿಗೆ ಸೂಚನೆ ನೀಡಿದ್ದು ಆ ವರದಿ ನಿರೀಕ್ಷೆಯಲ್ಲಿದೆ, ಸಮರ್ಪಕಕ್ಕೆ ಬಂದಿಲ್ಲ. ಅಲ್ಲಿ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರ ಹಗರಣದಲ್ಲಿ ಯಾವ ಪ್ರಸ್ತಾಪ ಇರಲಿಲ್ಲ. ಏನು ಅಲ್ಲಿ ಸಬ್ಜೆಕ್ಟ್ ಇದೆ, ಒಂದು ಹಳ್ಳ ಹರಿತಾ ಇದೆ, ಅಲ್ಲಿ ಜನರು ಮಾಡ್ತಾ ಇದ್ದಾರೆ, ಅಡಿಕೆ ಬೆಳೀತಾ ಇದ್ದಾರೆ ಅಂತ ಒಂದು ವರದಿ ಕೊಟ್ಟಿದ್ದಾರೆ. ಇದೆಲ್ಲ ಕೂಲಂಕುಷವಾಗಿ ವರದಿ ಬಂದ ಮೇಲೆ ಅದಕ್ಕೆ ಏನು ತಕ್ಕ ಉತ್ತರ ಕೊಡಬೇಕು ಅವ್ರ ಹತ್ರ ಏನಿದೆ. ಇಲ್ಲಿ ಸರ್ಕಾರ ಕಂದಾಯ ಮಂತ್ರಿಗಳಿಗೆ ಇರ್ತಕ್ಕಂಥ ಮಾಹಿತಿ ಆಧಾರದ ಮೇಲೆ ಎಲ್ಲ ಉತ್ತರವನ್ನು ಅವ್ರು ಕೊಟ್ಟಿದ್ದೇವೆ. ಅವ್ರಿಗೆ ಯಾವುದು SIT ಏನು ಸ್ಪೆಷಲ್ ತನಿಖಾ ವರದಿ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿ ಅದು ಮತ್ತು ಇದು ಎರಡು ಕ್ರೋಢೀಕರಿಸಿ ತನಿಖಾ ವರದಿ ಬಂದ ಮೇಲೆ ಸಮರ್ಪಕವಾಗಿ ತನಿಖಾ ವರದಿನೇ ನಾನು ತಂದಿರೋದು. ಇವಾಗ ತನಿಖಾ ವರದಿ ನನಗೆ ಬಂದಿದೆ. ಆದ್ರೆ ನನ್ನ ಪ್ರಶ್ನೆ, ಈ ಸದನಕ್ಕೆ ತಪ್ಪು ಉತ್ತರ ಕೊಟ್ಟ ಜಿಲ್ಲಾಡಳಿತಕ್ಕೆ ಅವ್ರ ಮೇಲೆ ಏನು ಶಿಸ್ತಿನ ಕ್ರಮ ಕೈಗೊಳ್ತೀರಿ? ವರದಿ ನಿರೀಕ್ಷೆಯಲ್ಲಿದೆ ಅಂತ ಸದನಕ್ಕೆ ಏನಾದ್ರೂ ಉತ್ತರ ಕೊಡಬಹುದಾ? ಇವ್ರ ಮೇಲೆ ಏನ್ ಆಕ್ಷನ್ ತಗೊಳ್ತೀರಿ? ಜಿಲ್ಲಾಧಿಕಾರಿಗಳ ಮೇಲೆ ತನಿಖಾ ವರದಿ ಸಭಾಧ್ಯಕ್ಷರೇ, ಸಭಾಧ್ಯಕ್ಷರೇ, ಈಗಾಗಲೇ ತನಿಖಾ ವರದಿ ನನ್ನ ಕೈ ಸೇರಿದೆ ಅಲ್ಲ. ತನಿಖಾ ವರದಿ ಈಗಾಗಲೇ ನನಗೆ ಕೊಟ್ಟಿದಾರಲ್ಲ ಸರ್ಕಾರನೇ. ಅದು ಮುಖ್ಯ ಕಾರ್ಯದರ್ಶಿ ಅವರು ನೇಮಿಸಿರ್ತಕ್ಕಂಥ ತಂಡದಿಂದ ನನಗೆ ಉತ್ತರ ಸಿಕ್ಕಿದೆ ಅಲ್ಲ. ಈಗ ಆ ಜಿಲ್ಲಾಡಳಿತಕ್ಕೆ ಏನ್ ನೀವು ಶಿಕ್ಷೆ ಕೊಡ್ತೀರಿ? ಈ ಉತ್ತರದಲ್ಲಿ ವರದಿ ನಿರೀಕ್ಷೆ ಕಂದಾಯ ಇಲಾಖೆ ಬರಲಿ, ಕಂದಾಯ ಇಲಾಖೆ ಬಂದ ಮೇಲೆ ಅದು ಮಾಹಿತಿ ನಿಮ್ಗೆ ಅಧಿಕೃತವಾಗಿ ಸಿಗುತ್ತೆ. ಅಲ್ಲಿ ಏನು ಲೋಪದೋಷ ಇದ್ರೆ ಸಭಾಧ್ಯಕ್ಷರೇ, ಈ ನ್ಯಾಯ ಅಥವಾ ಯಾರಾದ್ರೂ ಬೇರೆ ರೀತಿ ಅಕ್ರಮ ಮಾಡಿದಾರೋ ಕಾನೂನು ಪ್ರಕಾರ ಕ್ರಮ ಆಗುತ್ತೆ. ಅದ್ರ ಬಗ್ಗೆನು ಹರೀಶ್ ಕೂತ್ರಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಲಾಸ್ಟ್ ಟೈಮ್ ಪ್ರಶ್ನೆ ಕೇಳಿದ್ರು, ಅದಕ್ಕೆ ಒಂದು ಉತ್ತರ ಕೊಟ್ಟರು. ಅಥವಾ ತನಿಖೆ ಆಗುವಾಗ ಆ ಉತ್ತರ ರಾಂಗ್ ಆಗಿದೆ, ಜಿಲ್ಲಾಧಿಕಾರಿಗಳು ಸದನಕ್ಕೆ ತಪ್ಪು ಉತ್ತರ ಕೊಡಬಹುದಾ ಅಂತ ಹೇಳಿ ತಾವು ಪರಿಶೀಲನೆ ಮಾಡಿ ಹಾಗೇನಾದ್ರು ತಪ್ಪಿ ಅವರು ಕೊಟ್ಟಿರ್ತಕ್ಕಂಥ ಅವ್ರ ಉತ್ತರ ಏನಿದೆ ಗೊತ್ತಿಲ್ಲ, ಅವರಿರೋ ಮಾಹಿತಿ ಪರಿಶೀಲನೆ ಮಾಡಿ ನೋಡಿ ಯಾವ್ದು ಏನಾಗಿದೆ ಅಂತ ಹೇಳಿ ಕೊಡ್ತಕ್ಕಂಥ ವರದಿ ಎಲ್ಲವನ್ನು ಪರಿಶೀಲನೆ ಮಾಡಿ ಆ ರೀತಿ ತಪ್ಪುಗಳು ಕಂಡು ಖಂಡಿತವಾಗಿ ಕಾನೂನು ರೀತಿಯ ಕ್ರಮ ಜರುಗಿತಬೇಕು. ಇಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ, ಹಗರಣ ಆಗಿದೆ, ಅದು ಸಮಂಜಸ. ಇದು ಪರ್ಟೇನಿ ಸಮ್ ಲ್ಯಾಂಡ್ ಪೂರ್ವಕವಾಗಿ ಅವರಿರ್ತಕ್ಕಂಥ ಮಾಹಿತಿ ಈಗ ತನಿಖಾ ತಂಡದಿಂದ ಬಂದಿರತಕ್ಕಂಥ ವರದಿ ಮೊದಲೇ ಕೊಟ್ಟಂತ ಜಿಲ್ಲಾಡಳಿತ ವರದಿ ವಿರುದ್ಧ ಇದ್ರೆ
ಶಿಸ್ತಿನ ಕ್ರಮ ಕೈಗೊಳ್ತೀರಾ? ಅದವ್ರು ಹೇಳಿದ್ರಲ್ಲ ಈಗ. ತಾವು ದಯವಿಟ್ಟು ಹೇಳಿ. ಆ ವರದಿ ಎಲ್ಲ ಬರ್ಲೇಬೇಕಲ್ಲ ಸರ್. ಸರ್ ವರದಿ ಆಗ್ಲೇ ಬಂದಿದೆ. ವರದಿ ಆಯ್ತು, ಕೋರ್ಟ್ ಪರಿಶೀಲನೆ ಮಾಡ್ಲಿ. ಸರ್ಕಾರದಲ್ಲಿರದೆಲ್ಲ ವರದಿ ಅವ್ರ ಹತ್ರ ಇಲ್ಲಿರ್ತದೆ. ಸಭಾಧ್ಯಕ್ಷರೇ ವರದಿ ಆಗ್ಲೇ ಕೊಟ್ಟಿದ್ದಾರೆ ನನಗೆ. ತಪ್ಪುಗಳಾಗಿದ್ರೆ ಕ್ರಮ ಕೈಗೊಳ್ಳಲೇಬೇಕಾಗುತ್ತೆ. ಸಭಾಧ್ಯಕ್ಷರೇ ವರದಿ ಕೊಟ್ಟಿದ್ದಾರೆ, ಬೇಕಾದ್ರೆ ನಾನು ತಮಗೆ ಈಗಲೇ ಮುಟ್ಟಿಸ್ತೀನಿ. ಕೊಡಿ. ಆದ್ರೆ ಈ ಸಭೆಯಲ್ಲಿ ತೀರ್ಮಾನ ಆಗಬೇಕು. ಆ ಸುಳ್ಳು ಉತ್ತರ ಕೊಟ್ಟಂತವ್ರ ಬಗ್ಗೆ ತಕ್ಷಣ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು. 1 ವರ್ಷದಿಂದ ಚೀಫ್ ಸೆಕ್ರೆಟರಿ ಅವರ ಲೆಟರ್ಗೂ ಕೂಡ ಗೌರವ ಕೊಡದೆ ಜಿಲ್ಲಾಧಿಕಾರಿಗಳು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡದೆ ಕೈ ಕೆಳಗಿನ ಅಧಿಕಾರಿಗಳ ತಪ್ಪು ಸುಳ್ಳು ಉತ್ತರವನ್ನ ಸದನಕ್ಕೆ ಕೊಡ್ತಿರೋ ಬಗ್ಗೆ ಶಿಸ್ತಿನ ಕ್ರಮ ಆಗಲೇಬೇಕು. ದರ್ಶನ್ ಒಂದು ರೆಫರ್ ಮಾಡ್ರಿ, ಬರೆದುಕೊಂಡ್ಲಿ. ಹಕ್ಕು ಚುಟ್ಟಿಗೆ ರೆಫರ್ ಮಾಡಿ. ಸಾಲ್ವ್ ದಿ ಪ್ರಾಬ್ಲಮ್, ನಾಟ್ ಕ್ರಿಯೇಟ್ ದಿ ಪ್ರಾಬ್ಲಮ್. ಅವ್ರು ಏನ್ ಹೇಳ್ತಾರೆ ಈಗ, ನಿಮ್ಮ ವರದಿ ಕೊಡಿ, ನಾನು ಪರಿಶೀಲನೆ ಮಾಡ್ತೇನೆ, ಹೆಚ್ಚು ಕಮ್ಮಿ ಇದ್ದಾರೆ ಹೇಳ್ತಾರೆ. ಅದ್ರಲ್ಲಿ ಬರೆದಿದ್ರೆ ಮತ್ತೆ ಕೊಡಿ ನೀವು. ಸಭಾಧ್ಯಕ್ಷರೇ ನಾನು ನಿಜವಾಗಿ ಹೇಳ್ತೀನಿ, ಇದು ಬಡ ರೈತರ ಕುತ್ತಿಗೆ ಕೊಯ್ತಕ್ಕಂತ ಕೆಲಸ. ಯಾಕೆ ಅಂದ್ರೆ ಈ ಶ್ರೀಮಂತ ಹೇಳಿದ್ರಲ್ಲಿ ಹಳ್ಳವನ್ನು ಮುಚ್ಚಿದ್ರೆ ಹಿಂದ್ಗಡೆ ನೀರು ನಿಲ್ತದೆ. ನಾವು ಬೆಂಗಳೂರಿನಲ್ಲಿ ರಾಜಕಾಲುವೆ ನಿಲ್ಲಿಸಿದಾಗ ಹಿಂದ್ಗಡೆ ನೀರು ನಿಲ್ಲವ, ಆ ರೀತಿ ಹಳ್ಳವನ್ನ ಬಂದ್ ಮಾಡಿದ್ರೆ ಹಿಂದ್ಗಡೆ ನೀರ್ ನಿಲ್ತದೆ. ನೀರ್ ನಿಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಬಡ ರೈತರು ಅವರಿಗೆ, ಆ ಶ್ರೀಮಂತರಿಗೆ ತಮ್ಮ ಜಮೀನನ್ನು ಕೊಟ್ಟು ಅವ್ರ ಜೊತೆ ಹೋರಾಟ ಮಾಡದಲ್ಲೇ ಅವ್ರ ಜಮೀನನ್ನು ಕೊಟ್ಟು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಇದಾಗಿದೆ. ಬಹಳ ದಾವಣಗೆರೆ ಜಿಲ್ಲಾಡಳಿತ ನಿಜವಾಗ್ಲೂ ಇದು ಕರ್ನಾಟಕದಲ್ಲಿ ಇದೇನೋ ಅಥವಾ ಇದು ಕೊಟ್ಟಿದ್ದಾರೆ ಅವರು. ಟೈಮ್ ಆಯ್ತಲ್ಲ. ದರ್ಶನ್ ನಾರಾಯಣ್, ದಯವಿಟ್ಟು ತಾವು ಹೇಳ್ಬೇಕು.